ಬಾನಲ್ಲಿ ನಿನ್ನಿಂದ ಸೂರ್ಯ ಬಾನಲ್ಲಿ ನಿನ್ನಿಂದ ಅರುಣೋದಯ ಬಾನಲ್ಲಿ ಗಂಧವು ನೀನೆ ಕಲ್ಲಲ್ಲಿ ಮುಳ್ಳಲ್ಲಿ ಮಣ್ಣಲ್ಲಿಯೂ ಗಿರಿಯಲ್ಲಿ ಗುಹೆಯಲ್ಲಿ ಬವೆಯಲ್ಲಿಯೂ ಮಾನಾಡಿ ಕೊರಳಲ್ಲಿ ಹಿಂಪಾಗಿಯೂ ತಂಗಾಳಿ ಸುಳಿದ ತಂಪಾಗಿಯೂ ತಂಗಾಳಿ ಸುಳಿದ ತಂಪಾಗಿಯೂ ಹಣ್ಣ ರುಚಿಯಲ್ಲಿಯೂ ಜೇನ ಸಿಹಿಯಲ್ಲಿಯೂ ಹಾಲ ಬೆಳಕಲ್ಲಿಯೂ ರಾತ್ರಿ ಇರುಳಲ್ಲಿಯೂ ನೀ ಕರುಣೆಯುತ್ತಿವ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾಳಲ್ಲಿ ನಿನ್ನ
ಕೂಡ ಸಾಲದಮ್ಮ, ಸಾಲದು. ಯಾಕೆಂದ್ರೆ ಇಡೀ ಧಾನ್ಯವನ್ನು ನಿನ್ನ ಮಡಿಲಿಗೆ ಹಾಕಿದರೆ ಪಡಿ ಧಾನ್ಯವನ್ನು ನಮಗೆ ಕರುಣಿಸಿದ ಮಹಾತಾಯಿ ನೀನು. ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ಕದಾಯಿ, ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ಅಮ್ಮ. ಇದು ಹೊಸ ವರ್ಷ, ಚಂದ್ರ ಮಾಸದ ಯುಗಾದಿ ಹಬ್ಬ. ಸಿಹಿಗಳನ್ನು ಬಯಸಬೇಕು, ಕಹಿಗಳನ್ನೆಲ್ಲ ಮರೆತು ಹೊಸ ವರ್ಷದಿಂದ ಸಂಭ್ರಮದಿಂದ ಆಚರಿಸುವಂಥ ಯುಗಾದಿ ಹಬ್ಬ ಇದು. ಸಂತೋಷದಿಂದ ಕಾಲ ಕಳೆಯುವ ದಿನ. ಆದರೆ ನಿನ್ನನ್ನು ನಂಬಿ ನಿನ್ನ ಮಡಿಲಲ್ಲಿ ಹುಟ್ಟಿ ನಿನ್ನ ಮಡಿಲಲ್ಲಿ ಬೆವರು ಸುರಿಸಿ ದುಡಿಯುವ ಈ ರೈತರಿಗೆ ಹಸನ್ಮುಖಿಯಾಗಿ ಆಶೀರ್ವಾದ ಮಾಡುವಂಥ ಮಹಾತಾಯಿಯೇ ನೀನು. ಆದರೆ ನಮ್ಮ ಜೀವನದಲ್ಲಿ ನಡಿಬಾರದ ಘಟನೆಯನ್ನು ನಡೆದು ಹೋಯಿತಮ್ಮ, ನಡೆದು ಹೋಯಿತು. ಜೀನುಗೂಡಿನಂತೆ ತುಂಬಿಕೊಂಡಿರುವ ಈ ನಮ್ಮ ಸಂಸಾರದಲ್ಲಿ ಆ ದುಷ್ಟರ ಕೈಗೆ ಸಿಕ್ಕು ಈ ನಮ್ಮ ಮನೆತನ ನುಚ್ಚು ನೂರಾಗಿ ಹೋಯ್ತು ತಾಯಿ, ನುಚ್ಚು ನೂರಾಗಿ ಹೋಯ್ತು. ಅಂದ ದುಷ್ಟರ ಕೈಗೆ ಸಿಕ್ಕು ನನ್ನ ತಾಯಿಯನ್ನೇ ಕಳೆದುಕೊಂಡೆ. ನನ್ನ ತಂದೆ ಎಲ್ಲಿರುವರು ಅದು ಕೂಡ ಗೊತ್ತಿಲ್ಲ. ಮುತ್ತಿನಂತ ನನ್ನ ಇಬ್ಬರು ತಮ್ಮಂದಿರು, ಒಂದು ತಮ್ಮನಂತೂ ಕಳೆದುಕೊಂಡೆ. ಅವನು ಎಲ್ಲಿರುವನೋ ಹೇಗಿರುವನೋ ಒಂದು ಗೊತ್ತಿಲ್ಲ. ಎಲ್ಲವನ್ನೂ ಆ ದೇವರೇ ಬಲ್ಲ. ಇಲ್ಲ, ಕಾಲ ಅನ್ನುವುದು ಯಾರ ಸೊತ್ತು ಅಲ್ಲ. ಈ ನಮ್ಮ ಜೀವನವನ್ನು ಹಾಳು ಮಾಡಿದ ಆ ದುಷ್ಟರಿಗೆ ಒಂದು ಗತಿ ತಂದೆ ತರ್ತಾನೆ ಆ ಭಗವಂತ. ಆ ಭರವಸೆ ನನಗಿದೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಲೇಬೇಕು. ಆದಷ್ಟು ಬೇಗ ಆ ನನ್ನ ತಮ್ಮನನ್ನು ಸಿಗುವಂತೆ ಮಾಡುತ್ತಾಗಿ ನಿನ್ನನ್ನೇ ನಂಬಿದ್ದೀನಿ. ಸಾವಿತ್ರಿ, ಸಾವಿತ್ರಿ ಬನ್ನಿ ಸ್ವಾಮಿ, ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಕೊಡ್ತೀನಿ. ಓಹೋ, ಇಂದು ನಮ್ಮೂರಿನ ಆರಾಧ್ಯ ದೈವರಾದ ಶ್ರೀ ಗುರು ನಾಡಿನ ಜನರಿಗೆ ಸಂಭ್ರಮ ಸಡಗರದ ದಿವಸ. ಬಸವಲಿಂಗ ಮುತ್ಯವರಂದರೆ ನಮ್ಮೂರಿನ ಜನರಿಗೆ ಅದೆಷ್ಟೋ ಪ್ರೀತಿ, ಭಕ್ತಿ, ಪ್ರೇಮ. ಇಂದು ಅದೇ ಪ್ರೀತಿ, ಭಕ್ತಿ, ಪ್ರೇಮದಿಂದ ನಮ್ಮೂರು ಸ್ವರ್ಗದಂತೆ ಕಾಣುತ್ತದೆ. ಈ ಬಸವಲಿಂಗೇಶ್ವರನ ನಂಬಿದ ನಮ್ಮೂರ ಜನರಿಗೆ ಯಾವುದೇ ಕಷ್ಟ ಬರದ ಹಾಗೆ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಅಷ್ಟೈಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡೆಂದು ಆ ಬಸವಲಿಂಗ ಸ್ವಾಮಿಯಲ್ಲಿ ಪ್ರಾರ್ಥಿಸೋಣ. ಬಾಸವಿತ್ತು ಶಿವಯೋಗಿ ಬಸವಲಿಂಗ ಗಣಸುರವಾಸ, ಶಿವಯೋಗಿ ಬನ್ನಿ ಸ್ವಾಮಿ, ನಿಮ್ಮ ದಾರಿಯನ್ನು ಕಾದು ಆ